ದಶಕದಿಂದ ವೈದ್ಯಕೀಯ ಕ್ಷೇತ್ರಕ್ಕೆ ಕೊಡುಗೆ ನೀಡುವುದರ ಜೊತೆಗೆ ಸೇವೆಯಲ್ಲಿ ನಿರತವಾಗಿರುವ ಪಟ್ಟಣದ ವೈದ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸ್ ಇತ್ತೀಚೆಗೆ ತನ್ನ ನವೀಕೃತ ಕಟ್ಟಡದ ಲೋಕಾರ್ಪಣೆ ಕಾರ್ಯವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಿತು. ವೈದ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸ್ ಪಟ್ಟಣದಲ್ಲಿ ಆರಂಭವಾದ ಮೊದಲು ನರ್ಸಿಂಗ್ ವಿಭಾಗದಲ್ಲಿ ಕೇವಲ 1 ಕೋರ್ಸ್ನ ಆರಂಭದ ಮೂಲಕ ಆರಂಭವಾಗಿ ಇದೀಗ 5 ಕೋರ್ಸ್ಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸುತ್ತಿದೆ. ಉತ್ತಮ ಬೋಧನೆ, ಶಿಸ್ತುಬದ್ಧ ಕಲಿಕೆ, ಪ್ರಯೋಗಾಲಯ, ನುರಿತ ಬೋಧಕ ಸಿಬ್ಬಂದಿಗಳ ಕಾರ್ಯವೈಖರಿಯಿಂದ ಕಾಲೇಜು ಉತ್ತಮ ಹೆಸರು ಗಳಿಸಿದೆ. ಪ್ರತಿ ವರ್ಷ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಳ ಹಾಗೂ ಹೊಸ ಕೋರ್ಸ್ಗಳ ಆರಂಭದಿಂದಾಗಿ ಕಾಲೇಜನ್ನು ವಿಸ್ತರಣೆ ಮಾಡಿ ಅವಶ್ಯಕತೆ ಇರುವ ಹೊಸ ಕಟ್ಟಡ ನಿರ್ಮಿಸಿ ಶುಕ್ರವಾರದಂದು ಪೂಜಾ ವಿಧಿವಿಧಾನಗಳನ್ನು ನಡೆಸಿ ಲೋಕಾರ್ಪಣೆ ಕಾರ್ಯ ನಡೆಸಿತು. ಲೋಕಾರ್ಪಣೆ ಸಮಾರಂಭಕ್ಕೆ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ, ರಾಜ್ಯ ಫೆಡರೇಷನ್ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿ ಗೌಡ, ಟಿಎಪಿಸಿಎಂಎಸ್ ಅಧ್ಯಕ್ಷ ವೆಂಕಟೇಶ್, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಮಲ್ಲೇಶ್ ಗೌಡ, ತಾಲೂಕು ಅಧ್ಯಕ್ಷ ಎಚ್ಎನ್ ಲೋಕೇಶ್, ರಾಜ್ಯ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್ಬಿ ಮದನ್ ಗೌಡ, ಜಿಲ್ಲಾಧ್ಯಕ್ಷ ಜೆಆರ್ ಕೆಂಚೇಗೌಡ ಸೇರಿ ಸಮಾಜದ ವಿವಿಧ ಕ್ಷೇತ್ರದ ಗಣ್ಯರು, ಸ್ವಾಮೀಜಿಗಳು, ಮುಖಂಡರು, ವೈದ್ಯರುಗಳು ಆಗಮಿಸಿ ವೈದ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸ್ ಮುಖ್ಯಸ್ಥರು, ಪ್ರಾಂಶುಪಾಲರು ಆದ ಬಿಎಲ್ ಅರುಣ್ ಕುಮಾರ್ ಮತ್ತು ಕಾರ್ಯದರ್ಶಿಯಾದ ಮೋನಿಕಾ ಅರುಣ್ ಕುಮಾರ್ಗೆ ಶುಭಾಶಯ ಕೋರಿದರು. ಈ ವೇಳೆ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಮಾತನಾಡಿ, ಅರುಣ್ ರವರು ವೈದ್ಯಕೀಯ ಸೇವೆಯ ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಿದ್ದು ಅವರ ಇನ್ಸ್ಟಿಟ್ಯೂಟ್ ತಾಲೂಕಿಗೆ ಶಕ್ತಿಯಾಗಿದೆ. ಜನತೆಗೆ ಉತ್ತಮ ಆರೋಗ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಮುಂದಾಗಿದೆ. ಶೀಘ್ರ ಬಿಎಸ್ಸಿ ನರ್ಸಿಂಗ್ ಆರಂಭಿಸುವಂತಾಗಲಿ, ಅವರಿಗೆ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಹೇಳಿದರು. ಇನ್ನು ನುಗ್ಗೇಹಳ್ಳಿ ಪುರವರ್ಗ ಹಿರೇಮಠದ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಆರೋಗ್ಯ ಕ್ಷೇತ್ರದ ಜೊತೆಗೆ ಅರುಣ್ ಕುಮಾರ್ ಅವರ ಸೇವೆ ಮತ್ತಷ್ಟು ಕ್ಷೇತ್ರಗಳಿಗೆ ವಿಸ್ತರಣೆಯಾಗಲಿ ಎಂದು ಆಶಿಸಿದರು. ವೈದ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಶಾಲೆ ಇರ್ತಕ್ಕಂಥದ್ದು ತುಂಬ ನಮಗೆ ದೊಡ್ಡ ಶಕ್ತಿ ತಾಲೂಕಿಗೆ. ಯಾಕೆಂದರೆ ಇವತ್ತು ನಮ್ಮ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಬಂದು ಉತ್ತಮ ಒಂದು ಸೇವೆನ ಮಾಡಿ ಒಂದು ಉತ್ತಮ ಆರೋಗ್ಯ ಸೇವೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅದು ಧನ್ಯವಾದಗಳನ್ನು ಕೂಡ ಹೇಳಬೇಕಾಗ್ತದೆ. ಇವತ್ತು 5 ಕೋರ್ಸ್ಗಳು ಇದು ವೈದ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಶಾಲೆಯಲ್ಲಿ ಅವಕಾಶ ಇದೆ. ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಒಂದಿತ್ತು ಅನಿಸುತ್ತೆ, ಆಮೇಲೆ 2, 3, 4, 5 ಮುಂದಿನ ದಿನಗಳಲ್ಲಿ BSc ನರ್ಸಿಂಗ್ನು ಕೂಡ ಮಾಡುವಂಥ ಅವಕಾಶವನ್ನು ಮಾಡ್ಕೊಳ್ಳಿ. ನಾವೇನು ಸಹಕಾರ ಮಾಡಬೇಕು ಮಾಡೋಣ. ಈಗ INCಗೆ ಏನು ಹೇಳಬೇಕು, ದೆಹಲಿ ಮಟ್ಟದಲ್ಲಿ ಏನು ಸಹಕಾರ ಮಾಡಬೇಕು, ಅವೆಲ್ಲ ಲಿಂಕ್ ಇದೆ ನಮಗೆ. ಬ್ಯಾಂಗ್ಳೂರಿನಿಂದಲೂ ಕೂಡ ಪ್ರಸ್ತಾವನೆ ಕಳಿಸ್ತಕ್ಕಂಥದ್ದಕ್ಕೆ ಏನು ಸಹಕಾರ ಮಾಡಬೇಕು, ದೆಹಲಿನಲ್ಲಿ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ನಲ್ಲಿ ನಿಮಗೇನು ಸಹಕಾರ ಮಾಡಬೇಕು ಮಾಡೋಣ. ಈಗ
ಯಶಸ್ವಿಯಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಆ ಭಗವಂತನನ್ನ ಪ್ರಾರ್ಥಿಸುತ್ತಾ ಈ ಒಂದು ವ್ಯವಸ್ಥೆಯನ್ನು ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಮೂಲಕ ಈ ಒಂದು ಭವ್ಯವಾಗಿರ್ತಕ್ಕಂಥ ಕಟ್ಟಡದ ನಿರ್ಮಾಣ ಕಾರ್ಯವನ್ನು ಮಾಡಿ ಬಂದಂಥ ಮಕ್ಕಳಿಗೆ ಒಂದು ಅನುಕೂಲಕರವಾಗಿರ್ತಕ್ಕಂಥ ಒಂದು ವಿದ್ಯಾಭ್ಯಾಸವನ್ನು ನೀಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಆ ಭಗವಂತ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಬಂದಂಥ ಮಕ್ಕಳಿಗೆ ಭವಿಷ್ಯವನ್ನು ರೂಪಿಸ್ಕೊಳ್ತಕ್ಕಂಥ ಶಕ್ತಿಯನ್ನು ಅವರು ಅನುಗ್ರಹಿಸಲಿ.